ಹುಬ್ಬಳ್ಳಿಯಲ್ಲೂ ಕೂಡ RCB ಫ್ಯಾನ್ಸ್ನ ಜೋಶ್ ಏನು ಕಡಿಮೆ ಇಲ್ಲ. ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಲಿನ ಅಭಿಷೇಕ ಮಾಡಿ RCB ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಾಲು ಯಾಕದನ್ನ ನನ್ಗೆ ಉಳಿದಿದ್ದೆಲ್ಲ ಓಕೆ, ಈ ಹಾಲನ್ನ ಮಾಡೋದಿದೆಯಲ್ಲ ಸುರಿಯೋದು, ಅದು ಗೆಲ್ಲು ಪ್ರಯೋಜನ ಆಗೋದಿಲ್ಲ ನಿಮ್ಗೆ. ಎಲ್ಲಿ ನೋಡಿ, ಅಲ್ಲಿ ಯಾವುದೋ ಒಂದು ಇವ್ರಿಗೆ ಹಾಕ್ತಾ ಇರೋದಾ? ಓಕೆ, ಸಿದ್ಧಾರೂಢ ಸ್ವಾಮೀಜಿಗಳಿಗೆ ಹಾಕ್ತಾ ಇದ್ರೆ ಓಕೆ. ಈಗ ಅಲ್ಲಿ ದಾವಣಗೆರೆಯಲ್ಲಿ ತೋರಿಸೋದು ಕಪ್ಪು ಮೇಲೆ ಸುರಿಯೋದು, ಫೋಟೋ ಮೇಲೆ ಸುರಿಯೋದು, ಅದು ಸರಿಯಲ್ಲ. ಈಗ ಮಠದಲ್ಲಿ ಮೂರ್ತಿಗಳಿಗೆ ಇವಾಗೆಲ್ಲ ಹಾಲಿನ ಅಭಿಷೇಕ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅದನ್ನು ಪಂಚಾಮೃತವಾಗಿ ಆಮೇಲೆ ತಗೊಳ್ತಾರೆ. ನನ್ನ ಸಹೋದ್ಯೋಗಿ ಹುಬ್ಬಳ್ಳಿಯಿಂದ ಪ್ರತಿನಿಧಿ ಸುನೀಲ್ ಈಗ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಏನ್ರಿ, ಹೆಂಗಿದೆ ರೀ? ಹುಬ್ಬಳ್ಳಿ ಒಳಗೆ ಹೆಂಗ್ ತಯಾರಿ ಮಾಡ್ಕೊಳತ್ತೀರಿ? ಏನ್ ಆಗಿದೆ ಈಗ? ಅರುಣ್, ಹುಬ್ಬಳ್ಳಿಯಲ್ಲಿ ಬಹುಶಃ ಇವತ್ತೇ ದೀಪಾವಳಿ ಅಂತ ಅನಿಸ್ತಾ ಇದೆ. RCB ಗೆದ್ದ ಮೇಲೆ ಈ ಸಂಭ್ರಮ ನೋಡಲು ಎರಡು ಕನಸಲ್ಲದೆ. ಯಾಕಂದರೆ DJ ಫ್ಯಾನ್ಸ್ ಇದ್ದಾರೆ, ಎಲ್ಲ ಕಡೆ ಕೂಡ ಸಂಭ್ರಮ ಇದೆ. ನಾನೀಗ ಮಹಿಳಾ ಫ್ಯಾನ್ಸನ್ನು ಮಾತಾಡಿಸಲು ಬಂದಿರುವಂಥದ್ದು. ರೆಡ್ ಆರ್ಮಿ ತಯಾರಾಗಿರುವಂಥದ್ದು ಹುಬ್ಬಳ್ಳಿಯಲ್ಲಿ. ಬಹುಶಃ ನಾವು ನಿನ್ನೆ ಒಂದು ಕೂಡ ಸುದ್ದಿ ಮಾಡಿದ್ವಿ, RCB ಜೆರ್ಸಿ ಕೂಡ ಸಿಗ್ತಾ ಇಲ್ಲ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಕೂಡ. ಸೊ ಹೀಗಾಗಿ ಎಲ್ಲರಲ್ಲೂ ಕೂಡ ಲಿಟಲ್ ಫ್ಯಾನ್ಸ್ ಕೂಡ ಇಲ್ಲಿ ನಿಮ್ಗೆ ಕಾಣ್ ಬರ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಒಂದೇ, ಈ ಸಲ ಕಪ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಎಲ್ಲ ವಯೋಮಾನದ ಫ್ಯಾನ್ಸ್ ಈಗ ಹಂಬಲಿಸ್ತಾ ಇರುವಂಥದ್ದು. ಸರ್, 18 ವರ್ಷದ ಕನಸು ಇವತ್ತು ನೆರವೇರುತ್ತಂತ. ಸರ್, ಇದು ತುಂಬ ಹೆಮ್ಮೆದ ವಿಷಯ. ಇವತ್ತು ನಮ್ಮ RCB ಟೀಮ್ ಫೈನಲ್ಸಿಗೆ ಬಂದಿದೆ. ವಿ ಆರ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಬಿ ಚೇರಿಂಗ್ RCB. waiting to see RCB win today. Okay, ಮಹಿಳಾ ಫ್ಯಾನ್ಸ್ ಕೂಡ ಜಗ್ಗಿರೋದು ಆಫೀಸ್ RCB ಗೆ. ತಾವೇನು ಹೇಳ್ತೀವಿ? We are super excited for RCB. We all love you, King Kohli. Okay. ಮೇಡಮ್, ನಿಮ್ಗೆ ಯಾರು ಫೇವರೇಟ್? None favorite of Virat Kohli. I'm always for him, and I am very sure that today RCB is going to win, and we all are going to wish Virat Kohli all the best. Virat Kohli, we all love you, and you are going to rock. ಓಕೆ ಮೇಡಮ್, ತಾವೇನು ಹೇಳ್ತಾರೆ ಮೇಡಮ್? ಈ ವರ್ಷ ಈ ಸಾಲ ಕಪ್ತ ನಮ್ದ RCB, ಲವ್ ಯು RCB. ಲಿಟಲ್ ಫ್ಯಾನ್ಸ್ ಒಬ್ರು ಇದ್ದಾರೆ, ತಮ್ಮ ಫೇವರೇಟ್ ಯಾರು? RCB. ವಿರಾಟ್ ಕೊಹ್ಲಿ. ಎಸ್ ಅರುಣ್, ನೋಡ್ಬೋದು ಎಲ್ಲ ವಯೋಮಾನದವ್ರು ಇದ್ದಾರೆ. ತಾವು ಯಾರು ಫೇವರೇಟ್ ಈ ಸಲ? ಯಾರ ಆಟಕ್ಕೆ ನೋಡಕ್ ಕಾಯ್ತಾ ಇದ್ದಾರೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಆಟಕ್ಕೆ ಕಾಯ್ತಾ ಇದ್ದಾರೆ. ಅರುಣ, ಎಲ್ಲ ವಯೋಮಾನದವರು, ಇದು ಕೇವಲ ಒಂದಿಷ್ಟು ಫ್ಯಾನ್ಸ್ ಅಲ್ಲ, ಇಡೀ ಒಂದು ಏರಿಯಾಗಳಲ್ಲಿ ಇವತ್ತು ಹಬ್ಬದಂತೆ ಸೆಲೆಬ್ರೇಟ್ ಮಾಡಲು ಕಾತರದಿಂದ ಹುಬ್ಬಳ್ಳಿ ಫ್ಯಾನ್ಸ್ ಕಾಯ್ತಾ ಇರುವಂಥದ್ದು. ಅರುಣ್, ಏನ್ ತಯಾರಿ ಮಾಡ್ಕೊಂಡಿದ್ದೀರಿ ಹುಬ್ಬಳ್ಳಿ ಒಳಗೆ ಇವತ್ತು? ಎಲ್ಲಿ ನೋಡಿದ್ರೆ ಇಲ್ಲೆಲ್ಲೋ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದಾರಪ್ಪ, 25 ಅಡಿ 60 ಅಡಿ ಅಗಲದ್ದು. ಅಬ್ಬಬ್ಬಬ್ಬ, 25,000 ಜನ ಕೂತ್ಕೊಳ್ಳೋಂಗೆ. ಹುಬ್ಬಳ್ಳಿಯಲ್ಲೂ ಅಂಥದ್ದು ಏನಾದರೂ ಇದೆಯಾ ಸುನೀಲ್? ಅರುಣ್, ಕೇವಲ ಒಂದು ಕಡೆ ಅಲ್ಲ, ಸುಮಾರು 50ರಿಂದ 60 ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಅಂದರೆ ಈಗ 3 ಗಂಟೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ ಬಳಿಕ DJಗಳೆಲ್ಲವೂ ಕೂಡ ಬುಕ್ ಆಗಿರುವಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹಬ್ಬಕ್ಕೂ ಕೂಡ DJಗಳು ಇದ್ದೇ ಇರ್ತವೆ. ಸೊ ಇವತ್ತು ಹಬ್ಬ ಹಿನ್ನೆಲೆಯಲ್ಲಿ DJಗಳೆಲ್ಲ ಬುಕ್ ಆಗಿದ್ದಾವೆ. ಮತ್ತು ಎಲ್ಲ ಏರಿಯಾಗಳ ಫ್ಯಾನ್ಸ್ಗಳು ಈ ಪಟಾಕಿಗಳೇನದೋ ಪಟಾಕಿಗಳ ಒಂದು ಜಾತ್ರೆ ಮಾಡ್ಬೇಕಂತ ಸಿದ್ಧರಾಗಿರುವಂಥದ್ದು. ಪಟಾಕಿ ಹೊಡಿಯಕ್ಕೆ ಹೋಗ್ಬೇಡ ಅಂತ ಹೇಳ್ರಿ, ಪಟಾಕಿ ಏನಕ್ಕೆ ಹೊಡಿಬೇಕು? ಯಾಕಂದ್ರೆ ನಿಮ್ಗೆ ಗೊತ್ತಂತೆ, ಉಳಿದಿದ್ದೆಲ್ಲ ಸಂಭ್ರಮಾಚರಣೆಯಲ್ಲಿ ಪಟಾಕಿ ಎಲ್ಲ ಬೇಡ, ಸುಮ್ಮನೆ ಇರ್ರಿ. ಪಟಾಕಿ ಹೊಡೆದ್ಬಿಟ್ಟಾರೆ ಎಲ್ಲ ಗಾಳಿ ಎಲ್ಲ ಕೆಡಿಸ್ಕೊಂಡು ಕುತ್ಕೊಳ್ಳೋದು. ಮೊದಲೇ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿ ಎಲ್ಲ ಹವಾಮಾನ ಕೆಟ್ಟೋಗ್ಬಿಟ್ಟಿದೆ. ಉಳಿದಿದ್ದೆಲ್ಲ ಇರಲಿ ಸಂಭ್ರಮಾಚರಣೆ. ಪಟಾಕಿ ಏನಕ್ಕೆ ಅದ್ರ ಮಧ್ಯದಲ್ಲಿ ಚೇರ್ ಮಾಡೋದು ಕೇಳಿಸಲ್ಲ, ಸಂಭ್ರಮಾಚರಣೆ ಮಾಡೋದು ಕೇಳಲ್ಲ, ಏನಂತೀರಿ? ಎಸ್ ಅರುಣ್, ಪರಿಸರ ಜಾಗೃತಿ ಇರಬೇಕು. ಆದರೆ 18 ವರ್ಷಗಳ ಬಳಿಕ RCB ಗೆಲ್ತಾ ಇರುವಂಥದ್ದು. ಬಹುಶಃ ನಾವೆಲ್ಲ 13-14 ವಯಸ್ಸಿನದು ಈಗ ಈ ಒಂದು 18 ವರ್ಷದ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಈ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಅರುಣ್, ಓಕೆ ಸುನೀಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.